ಭಾಳಷ್ಟು ಸಮುದಾಯಗಳು ಮತ್ತು ಸಮಾಜದ ತಳ ಸಮುದಾಯಗಳು ಈಗೇನು ಜಾತಿ ಗಣತಿ ಆಗಿದೆ ಅದನ್ನು ಸ್ಥಗಿತಗೊಳಿಸಿ ಮತ್ತೆ ಹೊಸದಾಗಿ ನೀವು ಜಾತಿ ಗಣತಿ ಮಾಡಬೇಕು ಹಾಗೆ ಅಂತೇಳಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಸಲಹೆ ಕೊಟ್ಟಿದ್ದೆವು. ಒಕ್ಕಲಿಗರಾಗಿರ್ಬೋದು, ವೀರಶೈವರಾಗಿರ್ಬೋದು, ಅಥವಾ ಮೈಕ್ರೋ ಮೈನಾರಿಟಿ ಭಾಳ ಕಡಿಮೆ ಸಂಖ್ಯೆಯಲ್ಲಿರುವಂಥ 1,00,000, 1.5 ಲಕ್ಷ, 50,000 ಈ ಥರ ಭಾಳ ಕಡಿಮೆ ಜನಸಂಖ್ಯೆ ಇರುವಂಥ ಮೈಕ್ರೋ ಮೈನಾರಿಟಿ ಕಮ್ಯುನಿಟಿಗಳು ಅವೆಲ್ಲ ಸಲಹೆ ಕೊಟ್ಟಿದ್ದು ಸರ್ಕಾರಕ್ಕೆ. ಸರ್ಕಾರ ಅದನ್ನು ಪರಿಗಣಿಸಿ ಹಿಂದೆ ಭಾಳಷ್ಟು ಗೊಂದಲಗಳು ಅಥವಾ ವ್ಯತ್ಯಾಸಗಳಾಗಿದ್ದಾವೆ ಸಮಾಜದಲ್ಲಿ, ಮತ್ತೆ ಬೇರೆ ರೀತಿಯ ಭಾವನೆಗಳು ಕ್ರಿಯೇಟ್ ಆಗಬಾರ್ದು ಹಾಗೆ ಅಂತ ಯೋಚನೆ ಮಾಡಿ ಸರ್ಕಾರ ಮತ್ತು ಮರು ಜಾತಿ ಗಣತಿಗೆ ಆದೇಶ ಹೊರಡಿಸಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ. ಅದನ್ನು ಎಲ್ಲ ಸಮುದಾಯಗಳು ಕೂಡ ಸ್ವಾಗತ ಮಾಡ್ತವೆ. ನಾವು ಕೂಡ ಈ ನಾಡಿನ ಭಾಳ ದೊಡ್ಡ ಸಮುದಾಯಗಳಾಗಿರುವಂಥ ಒಕ್ಕಲಿಗರು, ಲಿಂಗಾಯತರು ಇವರು ಕೂಡ ಅದನ್ನು ಸ್ವಾಗತ ಮಾಡ್ತಾರೆ. ಭಾಳ ಸಂತೋಷದ ವಿಷಯ. ಈ ಸರಿ ಆದರೂ ಕೂಡ ವಸ್ತುನಿಷ್ಠ, ಪಾರದರ್ಶಕ ಮತ್ತು ಪ್ರಾಮಾಣಿಕ ಜಾತಿ ಗಣತಿ ಆಗಬೇಕು ಅಂತ. ಈಗ ಮೀಸಲಾತಿಯನ್ನು ಹೊರತುಪಡಿಸಿ ಯಾವ ಸಮುದಾಯಗಳು ಇಲ್ಲ, ಅದರಿಂದ ಎಲ್ಲದಕ್ಕೂ ಮೀಸಲಾತಿ ಬೇಕು. ಒಂದು ಸಣ್ಣ ರೇಷನ್ ಕಾರ್ಡ್ ತಗೋಬೇಕು ಹಾಗೆ ಅಂತ ಹೇಳಿದ್ರೆ ನೀನು ಯಾವ ಜಾತಿ ಅಂತ ಕೇಳ್ತಾರೆ, ಯಾವ ವರ್ಗಕ್ಕೆ ಬರ್ತೀಯ ಅಂತ ಕೇಳ್ತಾರೆ. ಅದರಿಂದ ಮೀಸಲಾತಿ ಎಜುಕೇಷನ್ನಲ್ಲಿ ಮತ್ತು ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲದಕ್ಕೂ ಕೂಡ ಇವತ್ತು ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಅವಶ್ಯ ಆಗಿರೋದ್ರಿಂದ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಅವೆಲ್ಲ ಈ ಬಸವಣ್ಣನ ನಾಡಿನಲ್ಲಿ ಹುಟ್ಟಿದಂಥವ್ರು, ಇವನ್ಯಾರವನೆಂದೆನಿಸಿದ್ರಿ ಅನ್ನುವಂಥ ತತ್ವದ ಅಡಿನಲ್ಲಿ ನಾವು ಬಾಳ್ತಕ್ಕಂಥವ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವೆಲ್ಲ ನಂಬಿರೋವಂಥವ್ರು, ಕುವೆಂಪು ಅವರ ಆದರ್ಶಗಳನ್ನು ಇಟ್ಕೊಂಡು ನೋಡಿಕೊಂಡು ಬೆಳೆದಿರೋವಂಥವ್ರು. ಅದರಿಂದ ಯಾರಿಗೂ ಕೂಡ ತಾರತಮ್ಯ ಆಗಬಾರ್ದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಧ್ಯೇಯ. ಆದ್ದರಿಂದ ಈಗಲಾದರೂ ಕೂಡ ಕಳೆದ ಮೀಸಲಾತಿ ಅಥವಾ ಜಾತಿ ಗಣತಿಯಲ್ಲಿ ಏನೇನು ವ್ಯತ್ಯಾಸಗಳಾದವು, ಗೊಂದಲಗಳಾದವು ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಅದನ್ನು ಸರ್ಕಾರ ಮನಗಂಡೇನೆ ಮತ್ತೆ ಮರು ಜಾತಿ ಗಣತಿಗೆ ಆದೇಶ ಮಾಡಿರುವಂಥದ್ದು. ಈ ಸರಿ ಅದು ಯಾವ ಗೊಂದಲಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ವಸ್ತುನಿಷ್ಠವಾಗಿ ಮೊನ್ನೆ ಒಳ ಮೀಸಲಾತಿ ಜಾತಿ ಗಣತಿ ಮಾಡಿದ್ರು. ಭಾಳ ಬೆಂಗಳೂರಿನಲ್ಲೇ ಲಕ್ಷಾಂತರ ಮನೆಗಳಿಗೆ ಹೋಗಲೇ ಎಲ್ಲ ಸ್ಟಿಕ್ಕರ್ನ ಅಂಟಿಸಿದ್ರು ಹಾಗೆ ಅಂತ. ಆದರೆ ಜಾತಿ ಗಣತಿ ಆಗಿದೆ, ಇದನ್ನು ಸರ್ವೆ ಮಾಡಿದ್ದೇವೆ ಅಂತ ಆ ಮನೆಗಳ ಒಳಗೆ ಹೋಗಿ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಹಾಗೆ ಅಂತೇಳಿ ಹೇಳ್ತಾ ಇದ್ರು. ಅದರಿಂದ ಈ ಒಂದು ಜಾತಿ ಗಣತಿ ಕೂಡ ಅದೇ ರೀತಿಯ ಒಂದು ಸರ್ವೆ ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆ. ನಾಡಿನ ಜನಗಳ ನಾಡಿನ ಮಿಡಿತವನ್ನು ಅರ್ಥ ಮಾಡಿಕೊಂಡು ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡದೆ ಸರ್ಕಾರ ಏನು ಸೆಪ್ಟೆಂಬರು ಈ ತಿಂಗಳು 21, 22ರಿಂದ ಏನೋ ಶುರುವಾಗ್ತದೆ ಅದನ್ನು ಸರಿಯಾದ ರೀತಿ ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಎಲ್ಲ ಸಮುದಾಯಗಳ ಪರವಾಗಿ ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಮಕ್ಳು ತುಂಬಾ ಸಣ್ಣ ಇದಾರಾ? ಏಜಿಗೆ ತಕ್ಕನಾಗೆ ತೂಕ ಜಾಸ್ತಿ ಇಲ್ವಾ? 2 ವರ್ಷ ಮೇಲ್ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು 100% ನೀವ್ ಇದನ್ನ ಬಳಸಿ. ದಪ್ಪ ಆಗೋದೊಂದೇ ಅಲ್ಲ, ನಿಮ್ಗೆ ಯಾವ್ದೇ ಸುಸ್ತಿರಲ್ಲ, 24 ಗಂಟೆ ಎನರ್ಜಿ ಇರುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನ ಪ್ರತಿದಿನ ಬಳಸಿ, ನೀವು ಕೂಡ ದಪ್ಪ ಆಗಬಹುದು. ನಮ್ಮ ಜೀನಿ ವೆಯ್ಟ್ ಗೇನ್ ಬಳಸಿ. ಇದೇ ನಂಬರ್ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ತಡ ಯಾಕೆ ಮಾಡ್ತೀರಾ? ದಪ್ಪ ಆಗ್ಬೇಕು ತಾನೆ? 100% ನಮ್ಮ ಜೀನಿ ಬಳಸಿ.